ಅಶ್ವಿನಿ, ಏನದ ಮೂರತ್ತು ಫೋನ್ ನೋಡ್ಕೊಂಡ್ ಕುಂದ್ರದ? ಹೇಳ್ಮ್ಯಾಕ್ ಏನಾರ ಕೆಲಸ ಇದ್ರೆ ಮಾಡ್ಕೊಂಡ್ ನಡಿ. ಓದುದು ಬರೆಯೋದಂತ್ರ ಇಲ್ಲ ಬಿಡೋದಂತ್ರ. ಏನ್ ನಿನ್ನ ದನ ಕಾಯಕ್ಕೆ ಹಾಕದ್ ನಿನ್ನ. ಮುಂದ್ವರ್ಷ ಫೇಲ್ ಆಗಿ ವರ್ಷ ಮುಂದ್ವರ್ಷ ಲಗ್ನ ಮಾಡ್ತೀನಿ. ಯವ್ವ, ನಾನು ಫೋನ್ ನೋಡ್ಕೊಂಡ್ ಕೂತ್ರೆ ಖಾಲಿ ಕುಂತಿಲ್ಲ, ಸುಮ್ಮನಿರ್ಬೆ. ಅಣ್ಣ ನನಗೊಂದು ಜವಾಬ್ದಾರಿ ಕೊಟ್ಟಿದ್ದ, ಅದನ್ನೇ ಮಾಡ್ತಾ ಇದ್ದೇನೆ ನಾನು. ಎಷ್ಟು ದೊಡ್ಡ ಜವಾಬ್ದಾರಿ ಐತಿ ಗೊತ್ತಾ ನನಗೆ ಮದ್ವಿ ಬಗ್ಗೆ. ಅಣ್ಣ ನನ್ನ ಮೇಲೆ ಕೊಟ್ಟಿರೋದು ಅದನ್ನ ನಾನು ಎಷ್ಟು ಕಟ್ನಿಟ್ಟಾಗಿ ನಿಭಾಯಿಸ್ಬೇಕು ಗೊತ್ತೈತೇನ? ಅದನ್ನೇ ಫೋನ್ ಒಳಗೆ ಸರ್ಚ್ ಮಾಡಾಕತ್ತಿದ್ದೆ. ಹಾ, ಏನ ಮದ್ವಿ ಜವಾಬ್ದಾರಿ ನಿನಗೆ ಕೊಟ್ಟಾನ ನಿಮ್ಮಣ್ಣ? ಅವನಿಗೆ ಇಲ್ಲ ಮದ್ವಿ ಜವಾಬ್ದಾರಿ. ಹಂಗ ಜವಾಬ್ದಾರಿ ಇದ್ದಿದ್ರೆ ಹಿಂಗ್ ಗುಂಡಾಡಿನಂಗೆ ಅಡ್ಡಾಡ್ತಿದ್ನ ಅವನು. ಎಲ್ಲಿಗೆ ಅವನೀಗ? ಅವ ಇಲ್ಲೇ ಹಿಂದ ಎದಕ್ಕೆ ಹಂಗೆ ಮಕ್ಕ ಹೋಗಿ ಮಂಗಳಾರ ಜಕ ಮಾಡ್ಸಕತ್ತಿ? ಆಕಿಗೇನ ಬೇಡ ನೀನು ಜವಾಬ್ದಾರಿ ಕೊಟ್ಟಿದ್ದ? ಏನ್ ಹೇಳಿ ಈಕಿಗೆ? ಅದು ಏನಿಲ್ಲ, ಹಾಲು ಯಾವ ಥರ ಡೆಕೋರೇಷನ್ ಇರ್ಬೇಕು ನಮ್ಮ ಮದ್ವಿದ, ಆಮೇಲೆ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ಹೆಂಗೆ ಮಾಡ್ಬೇಕು, ಈ ಮೆಹಂದಿ ಶಾಸ್ತ್ರಕ್ಕೆ ಇದು ಹಾಕ್ತಾರಲ್ಲ ಅದು ಏನಪ್ಪ ಅದು ಸ್ಟೇಜ್, ಯಾವ ರೀತಿ ಹಾಕ್ಸಿದ್ರೆ ಚಂದ ಕಾಣ್ತೈತಿ, ಇದೆಲ್ಲ ಹುಡುಕಿ ನಾವು ಅವ್ರಿಗೆ ಇವೆಂಟ್ನವ್ರು ರೆಡಿ ಮಾಡ್ತಾರಲ್ಲ ಅವರಿಗೆ ಅವರೇ ಮಾಡ್ತಾರೆ ಅವ್ರ ಜವಾಬ್ದಾರಿಯಿಂದನೇ. ಅದು ನಮಗೂ ಒಂದು ಆಸೆ ಅಂತ ಇರ್ತೈತಲ್ಲ, ಅವ್ರು ಅಂತಾರೆ ನಾವು ಇಂಥದ್ದು ಮಾಡೇವು ನೋಡ್ರಿ ಅಂತ ಫೋಟೋನು ತೋರಿಸ್ತಾರೆ. ಆದ್ರೆ ನನಗೆ ಯಾಕೋ ಮನ್ಸಿಗೆ ಬರಲಿಲ್ಲ ನಿನ್ನೆ. ಹಾಗಾಗಿ ಏನು ಮಾಡಿದೆ, ನಾನೇ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ, ನೀವು ಅದ್ರ ತಕ್ಕಂಗೆ ನಮ್ಗೆ ಹಾಕ್ಕೊಡ್ತೀರಾ ಅಂತ ಕೇಳಿದೆ. ಹ್ಞೂ ಅಂದಾರ. ಅದಕ್ಕೆ ನನಗೆ ಅದನ್ನ ನೋಡ್ಕೊಂಡು ಕುಂದ್ರಷ್ಟು ಟೈಮ್ ಇಲ್ಲ. ಈಕಿಗೆ ಹೇಳೇನಿ ಚಲೋ ಅನ್ಸುವಂಥ ಒಂದಿಷ್ಟು ಚಲೋ ಫೋಟೋಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ನಂಗೆ ಕಳಿಸು ಅಂತೇಳಿ. ಹ್ಞೂ ಅಂದಾಳ. ಪಾಪ ಮಕ್ಕಳು ಹೊತ್ನ್ಯಾಗ ಪುರ್ಸತ್ತಿದ್ದಿದ್ದಿಲ್ಲ ಕಾಂತಲ್ಲ ನಿನಗೆ. ಅಕ್ಕಿ ಕೊಟ್ಟಿ ಇದೊಂದು ಜವಾಬ್ದಾರಿ, ಇದೊಂದು ದೊಡ್ಡ ಜವಾಬ್ದಾರಿ ಏನ? ಸುಮ್ಮನಿರ್ಬಿ. ಆಕೆಲ್ಗಳ ಅಕ್ಕನ್ನು ಕೇಳ್ಬೇಕಿತ್ತು ನಾನು. ಅಕ್ಕಿ ಮದ್ವಿ ಯಾವ ತರ ಆಗ್ಬೇಕಂತ ಆಸೆ ಇರ್ತತಲ್ಲ ಅದಕ್ಕೆ. ಅಂದ್ರೆ ಏನ, ಅಕ್ಕಿಗೊಂದ್ ಕಲ್ಯಾಣ ಮಂಟಪ ಬೇರೆ, ನಿನಗೊಂದ್ ಕಲ್ಯಾಣ ಮಂಟಪ ಬೇರೆ, ಅಕ್ಕಿಗೊಂಥರ ಬೇರೆ, ನಿಂಗೊಂಥರ ಎಲ್ಲ ಬೇರೆ ಬೇರೆ ಮಾಡ್ಬೇಕನ? ಹೆಂಗ ನಿಮ್ಮ ಆಸೆ ತಕ್ಕಂಗ? ಮತ್ ಮಾಡಲ್ಲ ಯಪ್ಪ ಪುಣ್ಯಾತ್ಮ, ಹಂಗ ನಕಲಿ ಮಾಡ್ಕೊಂಡು ನಿಂತಿ ಮತ್ತಿಂದ ಕಡೆ ತಿಳಿವೇನತ್ತ. ನಿಮ್ಮಪ್ಪ ಅವ್ರ ದೋಸ್ತಿಗೆ ಹೇಳಿ ಕಲ್ಯಾಣ ಮಂಟಪ ಬುಕ್ ಮಾಡಿ ಬಂದಾಗೈತಿ. ಮತ್ತಿಂತಾವ್ ಮಾಡ್ಬೇಡ್ರಿ. ಬೇಕಾದ್ರೆ ಅದ್ರೊಳಗ ಏನಾರ ಡೆಕೋರೇಷನ್ ಮಾಡಿಸ್ತೇನಂದ್ರೆ ಮಾಡಿಸ್ಕೋರಿ, ಯಾರು ಬೇಡ ಅಂದ್ರೆ. ಊಟದ್ದು ಕಲ್ಯಾಣ ಮಂಟಪ ಅವರ ವಹಿಸ್ಕೋತಾರಂತ. ಏನ್ ಬೇಕು ಹೇಳ್ರಿ, ಇಷ್ಟು ಮಾಡಿಸ್ತೇವಿ, ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡ್ರಿ ಅಂತ ಹೇಳಾರ. ಅವ ಊಟದ್ದೇನು ಹೇಳಿದಿ? ಊಟದ ಹೇಳೇನ್ ತಗೋ, ಮಸ್ತ್ ಹೇಳೇನಿ. ಹಂಗ ತಿಂದೋರು ಮನಿ ಮುಟ್ಟು ಮಟ ಕೈ ಮುಚ್ಚಿ ನೋಡ್ಕೊಂತ ಹೋಗ್ಬೇಕು. ಹಂಗ ಗಮ 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 ಅನ್ಬೇಕು ಅಡಿಗೆ. ಅಷ್ಟ ತರ ವೆನೈಟಿ ಹೇಳೇನಿ. ಏನ್ರಿ ಅದು ವೆನೈಟಿ? ಅದಾ ಇದು ಬದ್ನಿಕಾಯಿ ಪಲ್ಯ, ಹೆಸರು ಕಾಳು ಪಲ್ಯ, ಮಳಕಿ ಕಾಳು ಪಲ್ಯ, ಆಮ್ಯಾಗ ಚಪಾತಿ, ರೊಟ್ಟಿ, ಮೊಸರು, ಆಮ್ಯಾಗ ಮೊಸರು ಅಂದ್ರೆ ಮೊಸರು ಪಚಡಿ, ಆಮೇಲೆ ಇದು ಶೇಂಗಾ ಚಟ್ನಿ, ಆಮ್ಯಾಗ ಮಿಜ್ಜಿ ಖಾರ, ಉಪ್ಪಿನಕಾಯಿ, ಅನ್ನ, ಸಾರು, ಒಂದು ಪಲಾವ್ ಹೇಳೇನಿ ಚಲೋತ್ತಂಗ. ಊಟಗಿನ ಪಾನ. ಅಣ್ಣ ನೋಡೋಣ ಹೆಂಗೆ ಹೇಳೋಣ, ಬ್ಯಾಡ ಅಂತ ಹೇಳೋಣ. ಅಯ್ಯೋ ದೇವ್ರೆ, ನಮ್ಮವ್ವ ಈ ಲೆವೆಲ್ನಾಗೆ ಯೋಚನೆ ಮಾಡ್ತಾ ಇರ್ತಾಳ. ಇನ್ನೊಂಚೂರು ಮ್ಯಾಗಿನ ಲೆವೆಲ್ನಾಗ ಯೋಚನೆ ಮಾಡಂಗೇ ಇಲ್ಲ. ಸುಮ್ಮನಿರ್ವೆ. ಅಷ್ಟು ದೊಡ್ಡ ಕಲ್ಯಾಣ ಮಂಟಪ, ಇಷ್ಟು ರಿಚ್ ಆಗಿ ಮದುವೆ ಮಾಡಾಕತ್ತೇವಿ, ನೀನು ಬದ್ನಿಕಾಯಿ ಪಲ್ಯ, ಕಾಳು ಪಲ್ಯ, ಆ ಪಲ್ಯ ಈ ಪಲ್ಯ ಸುಮ್ಕಿರು. ಬೇಡ ಅದೆಲ್ಲ. ಅವ ಅದೆಲ್ಲ ಬೇಡ. ನಾನು ಹೇಳ್ತೇನಲ್ಲ, ಇದನ್ನ ಕೊಡು ಲಿಸ್ಟ್. ಎದನ್ಲ? ಕಾಜು ಮಶ್ರೂಮ್ ಮಿಕ್ಸ್ ಪಲ್ಯ, ಆಮೇಲೆ ಇಲ್ಲ ಕಾಜು ಪನೀರ್ ಪಲ್ಯ. ಮಶ್ರೂಮ್ ಬೇಡ ಅಂದ್ರೆ ಕಾಜು ಮಶ್ರೂಮ್ ಮಾಡ್ಸೋಣ, ಕಾಜು ಪನೀರ್ ಮಾಡ್ಸೋಣ. ಮಶ್ರೂಮ್ ಅಂದ್ರೆ ಮಶ್ರೂಮ್ ಮೊನ್ನೆ ರೆಸ್ಟೋರೆಂಟ್ ಊಟ ಮಾಡೋ ಹೊತ್ನಾಗ ಒಂದು ಹಿಂಗೆ ಮೆತ್ತಗೆ ಸೇಮ್ ನಾನ್ ವೆಜ್ ಗತಿ ಬರ್ತದಲ್ಲ ಅದು. ಅಯ್ಯೋ ನಿನ್ ಬಾಯ ರೊಟ್ಟಿ ನಾಯಿ ಕುಡಿ ಬೇಡಯಪ್ಪ. ನಮ್ಮೂರಾಗ ಮುಸಿ ನೋಡ್ತಿದ್ದಿಲ್ಲ ಅದನ್ನ. ಇವೇನಪ್ಪ ಪೇಟೆಗೆಲ್ಲ ತಿಂತಾರತ್ತಾಗ. ಬೇಡಪ್ಪ ನಾಯಿ ಕುಡಿ ಅಂತ. ತಿಪ್ಪೆಗೆಲ್ಲ ಬೆಳೆದಿರ್ತೈತಿ, ಎತ್ತಬೇಕತ್ ಕಸ್ತಾಗೆಲ್ಲ ಬೆಳೆದಿರ್ತೈತಿ, ಚೀಚಿ ಪಾಚಿ ಮೇಗೆಲ್ಲ ಬೆಳೆದಿರ್ತೈತಿ. ಬೇಡಪ್ಪ ತಮ್ಮ, ನಮಗವೆಲ್ಲ ಬೇಡ. ಆ ಹಳ್ಳ್ಯಾಗೂ ಅದನ್ನ ಯಾರು ತಿನ್ನುದಿಲ್ಲ. ಪಾರ್ವತಿ ಕಡೆ ರಿಲೇಷನ್ ಬರ್ತಾರನ್ನ ಬರುದಿಲ್ಲ. ಅವರೆಲ್ಲ ಮಶ್ರೂಮ್ ಪಲ್ಯ ತಿಂದು ಬೆಳೆದಾರಂತ ಮಾಡಿ ಏನ? ಹೆಸರು ಕಾಳು, ಬದ್ನಿಕಾಯಿ, ಕಾಳು ಪಲ್ಯ, ರೊಟ್ಟಿ, ಮೊಸರು, ಚಟ್ನಿ ಇಂಥವು ತಿಂದು ಬೆಳೆದಾರ ಅವರು. ನೀ ಈಗ ಕಾಜಂತ ಮಶ್ರೂಮ್ ಅಂತ ಸುಮ್ಮನಿರ. ಬೇಡದ ಹೋಗ್ಲಿ. ಕಾಜು ಪನೀರ್ ಮಾಡ್ಸೋಣ, ಮಸ್ತ್ ಆಕತಿವ. ಗೋಡಂಬಿ ಪನೀರ್ ಪಲ್ಯ ಭಾರಿ ಆಕತ್. ಸುಮ್ಮನಿರುವ ಅಲ್ಲನ್ ಬೇಡ. ಆಮೇಲೆ ಊಟಕ್ಕೆ ಚಪಾತಿ ಬೇಡ, ಪೂರಿ ಮಾಡ್ಸೋಣ. ಊಟಕ್ಕೆ ಪುರಿ, ಆಮೇಲೆ ಪರೋಟ ಬೇಕಾದಂಗೆ. ಈಗೆಲ್ಲ ಏನು ಆರಾಮ ಒಂದು ದೊಡ್ಡದದು ಅವ್ರು ತರ್ತಾರೆ. ಅವ್ರ ಕಡೆ ಎಲ್ಲ ಅವ್ರ ಕಡೆ ಇರ್ತದ. ಅದ್ರೊಳಗೆ ಏನು ಲೈನ್ ಕಚ್ಚಿದ್ರು ಬೇಗ ಬೇಯಿಸ್ಕೊಡ್ತಾರೆ. ಅದೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪರೋಟ, ಪುರಿ, ಕಾಜು ಪನೀರ್, ಆಮೇಲೆ ಇನ್ನೊಂದು ಆಲೂಗಡ್ಡಿ, ಮತ್ತು ಯಾವ್ದಾರ ಕಾಯಿಪಲ್ಯ ವೆಜಿಟೇಬಲ್ ಇಂದ ಹೇಳಿದ್ರಾತ. ಅದು ಒಂಥರ ಕುರ್ಮಾಗತ್ತೆ. ಅದನ್ನು. ಆಮೇಲೆ ಪಲಾವ್ ಮಸ್ತಾಗಿ, ಅದಕ್ಕೆ ರಾಯ್ತಾ, ಆಮೇಲೆ ಸಲಾಡ್ಸ್, ಆಮೇಲೆ ಅನ್ನ ಸಾಂಬಾರು, ಪಾನ್, ಆಮೇಲೆ ಈಗ ಇದು ಏನದು ಚಾಟ್ಸ್ ತಿನ್ನೋರಿಗೆ ಮತ್ತು ಚಾಟ್ಸು ಬೇಕಲ್ಲ. ಚಾಟ್ಸ್, ಗೋಬಿ ನೂಡಲ್ಸ್, ಪಾನಿಪುರಿ, ಇವು ಚಾಟ್ಸ್ ಇವೆಲ್ಲ ಇಡುನು. ಏನ ಚಾಟ್ಸಾ?
ಯಾರಿಗಾರ ಹುಚ್ಚಿಡಿಸ್ ಕೈ ಬಿಟ್ಟಿಯಾ ಹುಚ್ಚುಮೂಳಿ ಚಾಟು ಪಾಟು ಅಂತ ಅಲ್ಲ ಊಟ ಮಾಡು ಹೊತ್ನ್ಯಾ ಪಾನಿಪುರಿ ತಿಂದ್ರೆ ಊಟ ಹೋಗತ್ತಂತ ಮಾಡಿಯಾ ಗೋಬಿ ಗಿಬಿ ತಿಂದ್ರೆ ಬಾಯಾಗಿಟ್ಟಾರ ಹಳ್ಳಿ ಮಂದಿ ಮದಿವಿ ಮುಚ್ಕೊಂಡಿರು ಏನ ಇದೇನ್ ಬರ್ತಡೇ ಪಾರ್ಟಿ ಅಂತ ಮಾಡಿ ಏನ ಸುಮ್ಮನಿರು ಇದೆಲ್ಲ ಏನು ಬೇಕಾಗಿಲ್ಲ ಅಲ್ಲಲ್ಲ ಏನ್ ಹುಚ್ಚರು ಸಂತಿ ಊಟಕ್ಕೆ ಇಡ್ತಾರಲ್ಲ ಇಂಥವೆಲ್ಲ ಇಡಬಾರ್ದು ಇಂಥವು ಸ್ವೀಟ್ಗೆ ಏನ್ ಮಾಡಿಸ್ಬೇಕಂತ ಮಾಡಿ ಸ್ವೀಟ್ಗೆ ರಸಮಲೈ. ಆತಾಳ ಆತಾಳ ತೊಳೆದು ಬಳದು ಗುಡಿಸಿ ಕುಂಡಾಂತರ ಮಾಡ್ತಿ ಏನ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ ನಾನು ಹೇಳಿದ್ದೆ ಆಗ್ಬೇಕು ನೋಡು ಅರವಿಂದ ನಾ ಸುಮ್ಮನೆ ನೀ ಅಡ್ಡ ಹಚ್ಕೊಂಡು ನಿಂದ್ರಬೇಡ ನೀ ಅಷ್ಟೇ ಮತ್ತೆ ಹೇಳಾಕತ್ತೇನೆ ಬೇಕಾರ ಪರೋಟ ಪುರಿ ಒಂದು ಪುರಿಗೆ ಒಂದು ಕುರ್ಮಾ ಮಾಡಿಸು ಚಲೋ ತೆಂಗ್ ಬಾಜಿಗತ್ತೆ ಬೇಕಾದ್ರೆ ಕಾಜು ಪನ್ನೀರ್ ಮಾಡಿಸು ಆಮ್ಯಾಗ ಪಲಾವು ಅನ್ನ ಸಾರು ಮೊಸರು ಬಜ್ಜಿ ರಾಯ್ತಾ ಸಾಕು ಸಲಾಡ್ ಕಾಯಿಪಲ್ಯದ ಸಲಾಡ್ ಸಾಕು ಈ ಚಾಟು ಪಾಟು ಎಲ್ಲ ಇಡಾಕ್ ಹೋಗ್ಬೇಡ್ರಿ ಹೇಳಾಕತ್ತೇನೆ ಕೇಳ ಅರವಿಂದ ಸುಳ್ಳ ಹಳ್ಳಿ ಮಂದಿ ಅದನ್ನ ಹಾಕಿಸ್ಕೊಂತಾರ ತಿನ್ನೋದು ಏಸ ಏಟ ಏನ ಕೆಡಿಸಿ ಹೋಗೋದ ಜಾಸ್ತಿ ಸುಮ್ಮನಿರ್ ನೀನು. ಆಯ್ತು ಬಿಡವ ನಿನ್ಗೆ ಹೆಂಗ ಅನಿಸುತ್ತೆ ಹಂಗೆ ಮಾಡು. ಅಣ್ಣ ಮೆಹಂದಿ ಶಾಸ್ತ್ರಕ್ಕೆ ಒಂದು ಚಲೋ ಸ್ಟೇಜ್ ಸಿಕ್ಕೈತೆ ಫೋಟೋ ಅದೇ ಥರ ಇವೆಂಟ್ ಅದು ಅವ್ರಿಗೆ ಹೇಳಿ ಅದೇ ಥರ ಹಾಕಿಸ್ಬೇಕಣ್ಣ ಮೆಹಂದಿ ಶಾಸ್ತ್ರಕ್ಕೆ ಅಣ್ಣ ಮರ್ತ ಬಿಟ್ವಿ ಅದು ಯೆಲ್ಲೋ ಕಲರ್ ಡ್ರೆಸ್ ಹಾಕೋತಾರಲ್ಲ ಅದು ಸೀರೆ ಬದಲು ಡ್ರೆಸ್ ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅವ ಇಲ್ಲಡಿ ಏನ್ ತಂದೇನಿ ವಾವ್ ಅಕ್ಕ ಸೂಪರ್ ಅಕ್ಕ ಅಕ್ಕ ಎಷ್ಟು ಚೆನ್ನಾಗದವ ಅಕ್ಕ ವಾವ್ ನಂಗೆ ಭಾಳ ಇಷ್ಟ ಆತಕ್ಕ ಇದೇನಿವೆ ಏನಿವೆ ಬೇ ನೆಕ್ಲೆಸ್ ಏನ ಸೊಂಟದ ಪಟ್ಟಿ ಎದ್ರಾಗ ಇಲ್ಲಿ ಸಾಲಕ್ಕೆ ಹೂ ಐತಲ್ಲ ಇದು ಸೊಂಟದ್ದಿದೆ ಇದು ಒಂದು ದೊಡ್ಡ ಹೂ ಐತಲ್ಲ ಇದು ರಿಂಗ್ ಕೈಗೆ ಹಾಕೊಳ್ಳೋದು ಇದು ಇವು ಕಿವಿಗೆ ಹಾಕೊಳ್ಳುವ ಇದು ಬೇತಾಲ್ ಮಣಿ ಹಿಂಗ ಮತ್ತದ ಅದಕ್ಕೆ ಮುತ್ತು ಇದು ಕೊಳ್ಳಿಗೆ ಹಾಕೊಳ್ಳೋದು ಏನ್ ಮಾಡೋದು ಇವನ್ನ ಯಾವ ಏನ್ ಮಾಡೋದು ಅಂತೀಯಲ್ಲ ಹಳದಿ ಶಾಸ್ತ್ರಕ್ಕೆ ಹಾಕೋತಾರ ಇದನ್ನ ಗೊತ್ತನ ಆ ಮೆಹಂದಿಗೆ ಹಳದಿಗೆ ನಿನ್ನ ಮಸಡಿ ಕೆತ್ತಂಗ್ ಹೊಡ್ದನಿ ನೋಡ್ದಾರ ಮಂದಿ ಏನಂದಾರಂತ ಮಾಡಿ ಇದಕ್ಕೇನ ಬಂಗಾರ ಬೆಳ್ಳಿ ದಿಕ್ಕೈತೆ ಇಲ್ಲ ಈ ಹೂವಿಂದ ಹಾಕೊಂಡು ನಿಂತತಿ ಅನ್ನಂಗಿಲ್ಲ ಮಂದಿ ಬೇಸದ ಹೇಳವ ತಾಯಿ ಯವ್ವ ಇದು ಹೊಸ ಫ್ಯಾಷನ್ ಬೇ ಟ್ರೆಂಡ್ ಈಗ ಟ್ರೆಂಡ್ ಕುಂಡ್ರು ಇಲ್ಲ ನನ್ನ ಕಡೆ ಇವೆಲ್ಲ ಟ್ರೆಂಡ್ ಅನ ಇದು ಲೇ ಇದು ಕವಿರತ್ನ ಕಾಳಿದಾಸ ಪಿಕ್ಚರ್ನಾಗ ಪ್ರಿಯತಮೇ ಕರುಣೆಯ ತೋರೆಯ ಅಂತೇಳಿ ಶಕುಂತಲ ಆಕೆ ಹಾಕೊಂಡಿಲ್ಲನೇ ಹೂವಿಂದ ಆಕೆ ಹಾಕೊಂಡು ಬಿಟ್ಟಿದ್ದನ್ನ ಈಗ ಟ್ರೆಂಡ್ ಅಂತ ಮಾಡ್ಯಾರ ಗೊತ್ತೈತೆ ನಿನಗ ಇವೆಲ್ಲ ಆಗಿನ ಕಾಲದಾಗ ಬಂದ್ ಹೋಗಿದ್ವ ಇವು ಹೌದಲ್ಲ ಅಯ್ಯೋ ನೆನಪೇ ಇಲ್ಲ ನಂಗೆ ನೋಡ್ವಾ ಅದು ಏನಾರ ಯಾಕೆ ಆಗೋಲ್ತಕ್ಕ ಇದು ಮಾತ್ರ ಬೇಕಾಗಿಲ್ಲ ಈಗ ಏನ ಅಲ್ಲಿ ಅಂತ ಚಲೋ ಚಲೋ ನಕ್ಲೇಸ್ ಕಿವ್ಯಾನ್ ಬಳಿ ಸರ ಎಷ್ಟು ತರ ಅದಾವು ಬಂಗಾರ ಬೆಳ್ಳಿ ಅವನ್ನೆಲ್ಲ ಹಾಕೊಂಡು ಚಂದ ಲಗ್ನ ಮಾಡ್ಕೊಳ್ಬಿಟ್ಟು ಹೂ ಹಾಕೋತಾಳಂತ ಹೂವು ಇಲ್ಲೋಡ ಮತ್ತೆ ಇಕ್ಕರ್ಸ ಬಿಡ್ತಾನೆ ಇನ್ನೊಂದ ಯಾವತ್ ಒಂದ ದಿನ ಹಾಕೊಳ್ಳೋದು ಇದನ್ನ ಹಳದಿ ಶಾಸ್ತ್ರಕ್ಕೆ ಮತ್ ಮದ್ವಿಗೆ ಚಲೋ ಚಲೋ ಎಲ್ಲ ಏನ್ ಬಂಗಾರ ಸಾಮಾನ್ ಅದಾವಲ್ಲ ಅವ್ನ ಹಾಕೋತೇವಿ ಏಕ ಹಂಗೆ ನಿಂಗೆ ಯಾರು ಹೇಳ್ಬೇಕು ಹಾ ತಡಿ ನಿಂಗೆ ಗೂಗಲ್ ಒಂದಿಷ್ಟು ಫೋಟೋ ತೋರಿಸ್ತೇನಂತ ಅವ್ರೆಲ್ಲ ಹಾಕೊಂಡಾರ ನಿಂಗೆ ಅವಾಗ ಗೊತ್ತಾಕೈತಿ ಸುಮ್ಮನೆ ಕಿರಿ ಮಾಡ್ತೀನಿ ನೋಡ್ರಿ ಅತ್ತಾಗ ಹಾಕೋ ಅದು ಏನು ಮಾಡ್ತೀರಾ ಮಾಡ್ಕೊ ಹೋಗ್ರತ್ತಾಗ ಹೇಳಿದ್ ಮತ್ತೆ ಎಲ್ಲಿ ಕೇಳ್ತಿರತ್ತಾಗ ನೀನೊಬ್ಬಕ್ಕೆ ತಗೊಂಡೆ ಆಕಿಗೆ ಕೊಡ್ಸಿದೆ ಪಾರ್ವತಿಗೊಂದು ನಂಗೊಂದು ಇಬ್ರು ತಗೊಂಡ್ವಿ ಗೊತ್ತನ ಇಬ್ರು ಅಂದ್ರೆ ಒಂದೇ ಥರ ತಗೋಬೇಕಂದ್ವಿ ಮತ್ತೆ ಬೇಡ ಚಂದ ಅನ್ಸಲ್ಲ ಅಂತೇಳಿ ಆಕಿ ಯೆಲ್ಲೋ ಕಲರ್ ತಗೊಂಡ್ಲ ಯೆಲ್ಲೋ ಪಿಂಕ್ ಮಿಕ್ಸ್ ತಗೊಂಡ್ಲು ನಾನು ಬರೀ ಪಿಂಕ್ ತಗೊಂಡೆ ಬೇಸದಿರಳವ ಇಬ್ರು 1500 ರೂಪಾಯಿ ಇದಕ್ಕೆ ಗೊತ್ತೈತೇನ ಸಟ್ಟಿಗೆ ಮತ್ತು ಪಾಪ ಪಾರ್ವತಿ ಒಲ್ಲೆನಾಕತ್ತಿದ್ಲ ಬೇಡ ನೀ ತಗೋ ಅಂತೇಳಿ ಬಲವಂತ ಮಾಡಿ ನಾನೇ ಅಕ್ಕಿಗೆ ಹೇಳಲಾರ್ದಂಗೆ ರೊಕ್ಕ ಕೊಟ್ಟು ತೊಗೊಂಡು ಕೊಟ್ಟಿದ್ದಕ್ಕಿಗೆ ಅಂದ್ರೆ ರೊಕ್ಕ ನೀನು ಅಕ್ಕಿಗೆ ನಾ ಕೊಡ್ತೇನೆ ನೀ ತಗೋ ಅನ್ಲಿಲ್ಲ ಅಕ್ಕಿ ತೊಗೊಂಡ ಮೇಲೆ ರೊಕ್ಕ ಕೊಟ್ಟೆ ಇಲ್ಲಾಂದ್ರೆ ಏನು ಮಾಡ್ತಾಳೆ ಬೇಡ 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 ಅಂತಾಳೆ ಮತ್ತೆ ಅಲ್ಲಿ ಬ್ಲೌಸೂ ಅಷ್ಟೇ ಸೀರೆ ಫಾಲ್ಸ್ ಹಚ್ಚಿದ್ದು ಅಷ್ಟೇ ನಾನೇ ಕೊಡ್ತೀನಿ ರೀ ಈಕಿನ್ನೇನು ಕೇಳಾಕೋಬೇಡ್ರಿ ಅಂತ ಕೇಳೇನಿ ಅವರಿಗೆ ಆಯ್ತು ಬಿಡು ಹೋಲತ್ತ ಕೊಡು ಹೋಲಿ ಏ ಮದ್ವಿದು ಆಮೇಲೆ ಅರ್ಶನ ಶಾಸ್ತ್ರದ ಇವೆಲ್ಲ ಸ್ಟೇಜ್ ತೋರಿಸ್ಬೇಕು ನಿಂಗೆ ಬಾ ಒಳಗೆ ಅಲ್ಲಿ ಯಾವ ಸ್ಟೇಜ್ ಸೆಲೆಕ್ಟ್ ಮಾಡೋಣಕ್ಕ ಬಾ ನೋಡಿದ್ರನೆ ನಮ್ಮ ಕಾಲದಾಗ ಹಾಕೊಳಕ್ ಬಂಗಾರ ಬೆಳ್ಳಿ ಇಲ್ಲಲ್ಲಪ್ಪ ಅಂತೇಳಿ ಒಯ್ಕೋತಿದ್ವಿ ನಾವು ಇವಕ್ಕೆ ಇಷ್ಟ ಪುಟ್ಟ ಪುರ್ರಿ ಬಂಗಾರ ಬೆಳ್ಳಿ ಎಲ್ಲ ಇದ್ದು ಇಂಥವು ಹಾಕೊಂಡು ಲಗ್ನ ಮಾಡ್ಕೊಂತಾನಿ ಆಮೇಲೆ ಈಗಿನ ಕಾಲ ಶಾಲಿಗೆ ಹೋಗೋ ಹುಡುಗರು ನೋಡ್ರಿ ಕಾಲೇಜ್ಗೆ ಹೋಗೋ ಹುಡುಗರು ನೋಡ್ರಿ ಬರೇ ಪಾಸಿ ಸಾಮಾನು ಹೇರ್ಕೋತಾವು ಇಲ್ಲ ಬರೇ ಕಿವಿಲೆ ಬರೇ ಕೊಳ್ಳಿಲೆ ಬರೇ ಕಾಲೇ ಬರೇ ಕೈಲೇ ಅಡ್ಯಾಡ್ತಾವು ಏನು ಪ್ಯಾಶನ್ ಬಂದು ಹೋತು ಏನು ಸುಡುಗಾಡ್ ಸೊಂಟಿ ಕೊಂಬು